ನಾನಂತೂ ಇವಾಗಿಂದ ಡಿಸೈಡ್ ಆಗ್ಬಿಟ್ಟಿದ್ದೀನಿ ಬೆಳಗ್ಗೆ ಬೇಗ ಎದ್ದು ಯೋಗ ಮಾಡಿ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಹೋಗಿ ಬರೋಣ ಅಂತ. ಸೊ ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದೀನಿ. ಎಷ್ಟು ದಿನ ಕಂಟಿನ್ಯೂ ಮಾಡ್ತೀನಿ ಏನೋ ಅಂತೂ ಗೊತ್ತಿಲ್ಲ. ಬಟ್ ಇನ್ನು 4 ದಿನ ಆಯಿತು ಆರಾಮಾಗಿ ಬೆಳಗ್ಗೆ ಎದ್ದು ಎಲ್ಲ ಒಂದು 40 ಮಿನಿಟ್ಸ್ ಹಂಗೆ ಯೋಗ ಮಾಡ್ತೀನಿ. ಆಗಿಲ್ಲ ಅಂದರೆ 20 ಮಿನಿಟ್ಸ್ ಅರ್ಧ ಗಂಟೆ ಆದರೂ ಮಾಡ್ತೀನಿ. ಏನಂದರೆ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಡೈಲಿ ಮಾಡ್ತೀನಿ ಅನ್ನೋದು ಒಂದಿದ್ದರೆ ಅದೊಂದು ಖುಷಿ ಇರುತ್ತೆ. ಸೊ ಬೆಳಿಗ್ಗೆ ವಾಕಿಂಗ್ ಅಂತ ಟೆರೇಸ್ ಮೇಲೆ ಬಂದಿದ್ದೆ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಪಾರಿವಾಳ ಆಯಿತು. ಇದು ನಾನು ಫಸ್ಟ್ ಟೈಮ್ ಇಷ್ಟೊಂದು ನೋಡ್ತಾ ಇರೋದು. 7:30 ಆಗಿತ್ತು ಬೆಳಿಗ್ಗೆ. ಇಷ್ಟೊಂದು ಅದು ಬೇರೆ ಫುಲ್ ನಮ್ಮ ಟೆರೇಸ್ ಮೇಲೆ ಯಾರಾದ್ರಲ್ಲಿ ಓಡಿಸಿದ್ರೆ ಸಾಕು, ಒಂದು ಮಗು ಯಾವುದೋ ಓಡಿಸ್ತಾ ಇತ್ತು. ಎಲ್ಲ ಬಂದು ಟೆರೇಸ್ ಮೇಲೆ ಎಲ್ಲ ಫುಲ್ ಪಿಕ್ಕಿ ಎಲ್ಲ ಹಾಕ್ಬಿಟ್ಟಿದೆ. ಅದೊಂಥರ ಸ್ಮೆಲ್ ಬರ್ತಾ ಇತ್ತು. ಆಮೇಲೆ ನೋಡಿದ್ರೆ ಅದು ಒಳ್ಳೆಯದೂ ಅಲ್ಲ. ನೋಡೋಕ್ಕಂತೂ ತುಂಬ ಖುಷಿ ಆಗ್ತಾ ಇತ್ತು ಎಷ್ಟೊಂದು ಪಾರಿವಾಳ ಇದ್ದಿದ್ದು. ಬಟ್ ಈ ಥರ ಒಂದು ಈ ಥರ ಸ್ಮೆಲ್ ಎಲ್ಲ ಇಟ್ಕೊಂಡು ಅಲ್ಲಿ ವಾಕ್ ಮಾಡೋದೆಲ್ಲ ಚೆನ್ನಾಗಲ್ಲ ಅಂತ ಅನಿಸ್ತು. ಅದಾದ್ಮೇಲೆ 3 ದಿನ ಅಷ್ಟೇ ಟೆರೇಸ್ ಮೇಲೆ ವಾಕಿಂಗೇ ಬಂದಿಲ್ಲ. ಜಸ್ಟ್ ಯೋಗ ಮಾಡಿಕೊಂಡು ಹಂಗೆ ಸುಮ್ಮನೆ ಆಗಿಬಿಟ್ಟೆ. ಹಾಗೆ ಬಂದಿದ ತಕ್ಷಣ ಲೆಮನ್ ವಾಟರ್ ಕುಡಿದೆ. ವಾರ್ಮ್ ವಾಟರ್ಗೆ ಸ್ವಲ್ಪ ಲೆಮನ್ ಹಾಕಿ ಕುಡಿದೆ. ಹಾಗೆ ಹಂಗೆ ಬಾಲ್ಕನಿಯಲ್ಲಿ ಕುತ್ಕೊಂಡು ಕುಡಿತಾ ಇರಬೇಕಾದ್ರೆ ನನಗೆ ಪಿಕಾಕ್ ಕಾಣಿಸ್ತು. ಅಷ್ಟು ದೂರದಿಂದ ನವಿಲು ಕಾಣಿಸ್ತು. 2 ಇತ್ತು. ಎಷ್ಟು ಕ್ಯೂಟ್ ಅನಿಸ್ತು. ಒಂಥರ ಚೆನ್ನಾಗಿರುತ್ತೆ ಈ ಥರ ಡೇ ಎಲ್ಲ ಬೆಳಿಗ್ಗೆ ಈ ಥರ ಎಲ್ಲ ಸ್ಟಾರ್ಟ್ ಆದರೆ ಪೀಸ್‌ಫುಲ್ ಆಗಿರುತ್ತೆ ದಿನ. ಅಷ್ಟೊತ್ತಿಗೆ ಇಯಾನ ಕೂಡ ಎದ್ಲು. ಇನ್ನು ಕಿರಣ್‌ದು ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ನಾನು ಅಂತ ಹೇಳಿದ್ದು. ರೂಮ್‌ಗೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಅದೇ ರೀಸನ್‌ಗೆ ಕಿರಣ್ ಮನೆಯಿಂದ ನಾನು ಕೆಲಸ ಮಾಡಲ್ಲ ಅಂತ ಇರ್ತಾರೆ. ಯಾಕಂದರೆ ಅವಳಿಗೆ ರೂಮ್‌ಗೆ ಹೋಗೋಕ್ಕೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಸ್ವಲ್ಪ ಹೊತ್ತು ಕುತ್ಕೊಂಡು ಮಾಡ್ತಿರ್ತಾರ. "ಏನು ಮಾಡ್ತಾ ಇದೀಯಾ?" ಅಂತ ಡೋರ್ ತೆಗೆದು ಹೋಗ್ಬಿಡ್ತಾಳೆ. ಅದ್ರ ಜೊತೆ ಕಿರಣ್ ಇಯಾನ ಜೊತೆ "ನೀನು ಹಂಗೆ ಆಡ್ತಾ ಇರ್ತೀಯ, ಬಂದು ಅದು ತಿಂತೀಯ, ಇದು ತಿಂತೀಯ" ಅಂತ ಕೇಳ್ತಾ ಇರ್ತೀಯ. ಸೊ ಮನೇಲಿದ್ರೆ ನನ್ನ ಕೆಲಸನೇ ಆಗಲ್ಲ. ಬೆಟರ್ ನಾನು ಆಫೀಸ್‌ಗೆ ಹೋಗಿದ್ರೇ ಎಲ್ಲ ಕೆಲಸ ಆಗೋದು ಅಂದ್ಬಿಟ್ಟು ಅವ್ರು ಜಾಸ್ತಿ ಆಫೀಸ್‌ಗೆ ಹೋಗೋದು ಪ್ರಿಫರ್ ಮಾಡ್ತಾರೆ. ವರ್ಕ್ ಫ್ರಮ್ ಹೋಮ್ ಮಾಡೋದಿಲ್ಲ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.